ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯಂದರಿಗೆ, ತಾಯಂದರಿಗೆ ತಮ್ಮೆಲ್ಲರಿಗೂ ಕೂಡ ಬಸವೇಶ್ವರ ಸ್ವಾಮಿಗಳ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ತಮ್ಮೆಲ್ಲರಿಗೂ ಕೊಡ್ತೇನೆ. ಬಂಧುಗಳೇ, ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಂಗೆ ಬಸವೇಶ್ವರ ಸ್ವಾಮಿಗಳ ತತ್ವ ಸಿದ್ಧಾಂತ ಬರೀ ಒಂದೇ ಜಾತಿ ಒಂದೇ ಧರ್ಮಕ್ಕೆ ಸೇರಿದಂಥದ್ದಲ್ಲ. ವಿಶ್ವದಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಏನೆಲ್ಲ ನಾವು ಜನ ಇದ್ದೀವಿ, ಭಾರತ ದೇಶದಲ್ಲಿ ಇರ್ತಕ್ಕಂಥ 150 ಕೋಟಿ ಜನ ನಾವೇನಿದ್ದೀವಿ, 150 ಕೋಟಿ ಜನಕ್ಕೂ ಕೂಡ ಬಸವೇಶ್ವರ ಸ್ವಾಮಿಗಳು ಸಾರಿರ್ತಕ್ಕಂಥ ತತ್ವ ಸಿದ್ಧಾಂತ ಎಲ್ಲರಿಗೂ ಖ್ಯಾತಿಯಾಗಿರ್ತಕ್ಕಂಥದ್ದು. ಎಲ್ಲ ಕಡೆ ನಾವು ನೋಡ್ತೀವಿ, ಪಠ್ಯ ಪುಸ್ತಕಗಳಲ್ಲೆಲ್ಲ ಓದಿದಾಗ ಪ್ರಜಾಪ್ರಭುತ್ವ ಅನ್ನೋಂಥದ್ದು ಯಾವಾಗ ಪ್ರಾರಂಭ ಆಗಿದ್ದು, ಎಲ್ಲಿ ಪ್ರಾರಂಭ ಆಗಿದ್ದು ಅಂತ ಕೇಳಿದಾಗ ಇಂಗ್ಲಿಷ್ ಇತಿಹಾಸದಲ್ಲಿ ಸಹಜವಾಗಿ ಮ್ಯಾಗ್ನಾ ಕಾರ್ಟಾ ಬರೆದಾಗ ಆವಾಗಿಂದ ಪ್ರಜಾಪ್ರಭುತ್ವ ಪ್ರಾರಂಭ ಆಗಿದ್ದು ಅಂತೇಳಿ ನಾವು ಇಂಗ್ಲಿಷ್ ಇತಿಹಾಸ ನೋಡಿದ್ರೆ ಆ ರೀತಿಯಲ್ಲಿ ವರ್ಣಿಸ್ತಾರೆ. ಆದರೆ ವಾಸ್ತವವಾಗಿ ಪ್ರಜಾಪ್ರಭುತ್ವ ಎಲ್ಲಿ ಪ್ರಾರಂಭ ಆಗಿತ್ತು ಅಂತಂದ್ರೆ ಬಸವೇಶ್ವರ ಮಹಾಸ್ವಾಮಿಗಳು ಪ್ರಾರಂಭ ಮಾಡಿದಂಥ ಅನುಭವ ಮಂಟಪದಿಂದ ಪ್ರಜಾಪ್ರಭುತ್ವ ಪ್ರಾರಂಭ ಆಗಿತ್ತು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಏನು ಸಾಮಾಜಿಕ ನ್ಯಾಯ ಅನ್ನೋಂಥ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಸ್ವಾಮಿಗಳು ಸಾರಿದಂಥ ಸಂದೇಶ ಏನಿತ್ತು, ಎಲ್ಲ ಜಾತಿಗಳನ್ನ, ಹಿಂದುಳಿದ ವರ್ಗಗಳಾಗಿರ್ಬೋದು, ತುಳಿತಕ್ಕಾದಂಥವರಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಆ ಕಾಲದಲ್ಲೇನೆ ಅಕ್ಕ ಮಹಾದೇವಿ ತಾಯಿಯವರಿಗೆ ಅವಕಾಶ ಕಲ್ಪಿಸ್ಕೊಟ್ಟು ಅನುಭವ ಮಂಟಪದಲ್ಲಿ ಅವರು ಕೂಡ ವಚನಗಳನ್ನ ಮಂಡನೆ ಮಾಡೋಂಥ ಒಂದು ಅವಕಾಶನ ರೂಪಿಸ್ಕೊಟ್ಟು ಮಹಿಳೆಯರಿಗೂ ಕೂಡ ಸಮಾನವಾದಂಥ ಸ್ಥಾನ, ಸಮಾನವಾದಂಥ ಗೌರವನ ಕೊಡಬೇಕು ಅನ್ನೋಂಥ ಪರಿಕಲ್ಪನೆ ಇಟ್ಕೊಂಡಿದ್ದಂಥ ಮಹಾಸ್ವಾಮಿಗಳು ಇವತ್ತು ನಾವು ಅವರ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜಶೇಖರನ್ ಅವರು ಹೇಳಿದಂಗೆ ಸಮುದಾಯದ ಒಂದು ನಾಯಕತ್ವನ ಮತ್ತೆ ಸಮುದಾಯದ ಗುಣಗಳನ್ನ ನಾವು ಗುರುತಿಸಿ ಬೇರೆ ಬೇರೆ ಅವಕಾಶಗಳನ್ನ ಏನೆಲ್ಲ ಕಲ್ಪಿಸ್ಕೊಳಕ್ ಸಾಧ್ಯನೋ ಇವತ್ತು ಸಮುದಾಯದ ಪರವಾಗಿ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಬಿ ರಾಜಣ್ಣವರಾಗಿರ್ಬೋದು, ನಮ್ಮ ರಾಜಶೇಖರನ್ ಅವರಾಗಿರ್ಬೋದು, ಗುರುಬಸಣ್ಣವರಾಗಿರ್ಬೋದು, ಶಾಂತಣ್ಣವರಾಗಿರ್ಬೋದು, ಈ ರೀತಿಯಲ್ಲಿ ಯಾರ್ಯಾರು ಸಮುದಾಯದ ಮುಖಂಡರವರೇ ಅವರೆಲ್ಲರನ್ನೂ ಕೂಡ ಎಲ್ಲೆಲ್ಲಿ ಸೂಕ್ತವಾದಂಥ ಸ್ಥಾನಮಾನಗಳಲ್ಲಿ ಗುರುತಿಸಿ ಅವರಿಗೆ ಅವಕಾಶಗಳು ಕಲ್ಪಿಸ್ಕೊಳಕ್ಕಾಗುತ್ತೋ ಸಮುದಾಯದ ಮುಖಂಡರುಗಳನ್ನ ಆ ಸ್ಥಾನಗಳಲ್ಲಿ ನಾವು ಅವಕಾಶಗಳನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ಏನೇನೆಲ್ಲ ಅನುಕೂಲಗಳು ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಏನೇನು ತಾವು ಪ್ರಸ್ತಾಪ ಮಾಡ್ತಿರೋ ಅವೆಲ್ಲವಕ್ಕೂ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಒಂದು ಆಶ್ವಾಸನೆ ಕೊಡ್ತಾ, ಏನಿವತ್ತು ಗುರುಬಸಣ್ಣವ್ರು ಹೇಳಿದಂಗೆ ಜಿಲ್ಲಾ ಮಟ್ಟದಲ್ಲಿ ಬಸವೇಶ್ವರ ಸ್ವಾಮಿಗಳ ಒಂದು ಪುತ್ಥಳಿನ ನಾವು ಅನಾವರಣ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಸಮುದಾಯದ ಎಲ್ಲ ಮುಖಂಡರು ಬಂದು ಮನವಿ ಮಾಡಿದಾಗ ದೇವರೇನು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿಯಲ್ಲಿ ಸೇವೆ ಮಾಡಿ ಇವತ್ತು ಏಪ್ರಿಲ್ 6ನೇ ತಾರೀಕು ತಾವೆಲ್ಲ ನೋಡಿದಂಗೆ ಜಿಲ್ಲಾಡಳಿತದ ಜಿಲ್ಲಾ ಕಚೇರಿಯಲ್ಲಿ ಒಂದು ಅತ್ಯಂತ ವಿಜೃಂಭಣೆಯಿಂದ ಮಾಡಿದಂಥ ಕಾರ್ಯಕ್ರಮದಲ್ಲಿ ಬಸವೇಶ್ವರ ಸ್ವಾಮಿಗಳ ಒಂದು ಏನು ನೂತನವಾದಂಥ ಪುತ್ಥಳಿ ಏನಿತ್ತು ಅದರ ಅನಾವರಣ ಮಾಡಿ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಕೂಡ ಇಲ್ಲಿ ನೋಡಿದ್ರೆ DC ಆಫೀಸಲ್ಲಿ ಮೊಟ್ಟ ಮೊದಲನೇ ಬಾರಿಯಲ್ಲಿ ರಾಜ್ಯದಲ್ಲೇನೆ ಮೊಟ್ಟ ಮೊದಲನೇ ಬಾರಿ ಇವತ್ತೆಲ್ಲಾದ್ರೂ DC ಕಚೇರಿಯಲ್ಲಿ ಆವರಣ ಮಾಡೋದಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದೇ ರೀತಿಯಲ್ಲಿ ಏನಿವತ್ತು ತಾವು ಮನವಿ ಮಾಡಿದ್ದೀರಾ, ಸಮುದಾಯದ ಮುಖಂಡರುಗಳಿಗೆಲ್ಲ ನಾನು ಕೇಳ್ಕೊಳ್ಳೋದು ಒಂದೇನೆ, ನೀವು ಫಾಲೋ ಅಪ್ ಮಾಡಿಕೊಂಡು ನನ್ನ ಜೊತೆ ಇದ್ದು ಓಡಾಡ್ಕೊಂಡು ಇಲ್ಲಿ ಆಗುತ್ತಿದ್ರೆ ಪ್ರತಿ ವರ್ಷ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ, ಪ್ರತಿ ವರ್ಷ ಮತ್ತೊಮ್ಮೆ ಮಾಡೋಂಗಾಗುತ್ತೆ. ಏನೇ ಕೆಲಸ ಆದರೂ ಕೂಡ ಇವತ್ತು ನಿಮ್ಮ ಸಮುದಾಯದ ಅನುಕೂಲ ಅದೃಷ್ಟ ಅನ್ಕೋಬಹುದು, ನಿಮ್ಮಲ್ಲೇನೆ BAಗಳು RIಗಳು ಒಳ್ಳೊಳ್ಳೆ ಸ್ಥಾನದಲ್ಲಿ ಕಂದಾಯ ಇಲಾಖೆಯಲ್ಲೇ ಇರ್ತಕ್ಕಂಥವ್ರವ್ರೆ, ಅದನ್ನ ನೋಡಿಸಿ ಗುರುತಿಸಿ ತಹಶೀಲ್ದಾರ್ ಕಚೇರಿಗೆ ತಂದ್ರೆ ತಹಶೀಲ್ದಾರ್ ಕಚೇರಿಯಿಂದ ಮುಂದಕ್ಕೆ ನಾವು ತಗೊಳ್ಳೋಗಂಥದ್ದು ಏನ್ ಮಾಡಬೇಕು, AC ಹತ್ರ ಆಗಿರ್ಬೋದು, DC ಹತ್ರ ಆಗಿರ್ಬೋದು, RC ಹತ್ರ ಆಗಿರ್ಬೋದು, ಮುಂದುವರೆದು ಕ್ಯಾಬಿನೆಟ್ ಇಂದಾನೇ ಅಪ್ರೂವಲ್ ಆಗಿ ಬರಬೇಕಾಗಿರೋದ್ರಿಂದ ಕ್ಯಾಬಿನೆಟ್ ತಗೊಂಡೋಗಿ ಅಪ್ರೂವಲ್ ಮಾಡ್ಕೊಂಡು ಬರೋಂಥ ಕೆಲಸನೂ ಕೂಡ ಮಾಡ್ಕೊಳ್ಳೋದಕ್ಕೆ ನಾವು ಸಮುದಾಯದ ಜೊತೆ ನಿಂತಿದ್ದೀವಿ, ಸದಾ ಇರ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಈ ಒಂದು ಜಾಗದ ಸಮುದಾಯ ಭವನದ ಜಾಗದ ವಿಷಯದಲ್ಲಿ ತಮಗೆ ಆಶ್ವಾಸನೆಯನ್ನ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರ ಜೊತೆ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮುದಾಯದ ನಾಯಕರುಗಳಿಗೆ, ಮುಖಂಡರುಗಳಿಗೆ, ಸದಸ್ಯರುಗಳಿಗೆ, ತಾಯಂದರಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಮತ್ತೊಮ್ಮೆ ಬಸವೇಶ್ವರ ಸ್ವಾಮಿಯ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಸವ ಜಯಂತಿ, ಬಸವೇಶ್ವರ ಜಯಂತಿಯ ಪ್ರಯುಕ್ತವಾಗಿ ಹೊಸಕೋಟೆ ತಾಲೂಕಲ್ಲಿ ತಾಲೂಕು ಆಫೀಸು ಮುಂಭಾಗದಲ್ಲಿ ಬಸವ ಜಯಂತಿ ಆಚರಣೆ ಮಾಡಿದ್ವಿ. ಮತ್ತು ಪ್ರೋಟೋಕಾಲ್ ಪ್ರಕಾರವಾಗಿ ತಾಲೂಕು ಆಫೀಸಲ್ಲಿ ನಮ್ಮ ಮಾನ್ಯ ಶಾಸಕರಾದ ಶರತ್ ಬಚ್ಚೇಗೌಡರು, ತಹಶೀಲ್ದಾರರು, ಅದು ವಿವಿಧ ಇಲಾಖೆಯಿಂದ ಅಧಿಕಾರಿಗಳು
ಆಮೇಲೆ ನಮ್ಮ ಸಂಘದ ಎಲ್ಲ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಆಮೇಲೆ ಹೊಸಕೋಟೆ ತಾಲೂಕಿನ ವೀರಶೈವ ಬಾಂಧವರು ಎಲ್ಲರೂ ಬಂದು ಭಾಗವಹಿಸಿ ಈ ಬಸವ ಜಯಂತಿಯನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಎಲ್ಲ ವೀರಶೈವ ಬಾಂಧವರಿಗೂ ಮತ್ತು ಹೊಸಕೋಟೆ ತಾಲೂಕು ನಾಗರಿಕರಿಗೂ ಬಸವ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು. ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಹಾಗೆ ತಾಲೂಕಿನ ಶಾಸಕರಾದಂತಹ ಶರತ್ ಬಚ್ಚೇಗೌಡರ ಘನಾಧ್ಯಕ್ಷತೆಯಲ್ಲಿ ಏನು ಬಸವಣ್ಣವರ ಫೋಟೋ ಇಟ್ಬಿಟ್ಟು ಅಲ್ಲೊಂದು ಪೂಜೆ ಮಾಡಿ ಹಾಗೆ ಪುತ್ತಳ್ಳಿ ಹತ್ರ ಬಂದು ಒಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಹಾಗೆ ಸಿಹಿ ವಿತರಣೆ ಮಾಡಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಗಣ್ಯಾತಿಗಣ್ಯರು, ತಾಲೂಕಿನ ನಮ್ಮ ಜನಾಂಗದ ಎಲ್ಲ ಮುಖಂಡರು ಹಾಗೆ ಸಮಾಜ ಎಲ್ಲ ಯುವ ಪೀಳಿಗೆ ಏನಿವತ್ತು ನಮ್ಮ ಯುವಕರು ಮಾಡಿದ ಸಪೋರ್ಟ್ಗೆ ನಿಜವಾಗ್ಲೂ ತುಂಬಾ ನಮ್ಗೆ ಖುಷಿ ಆಗುತ್ತೆ. ಸೊ ಒಂದೆರಡು ಮಾತು ಹೇಳ್ಬಿಟ್ಟು ನಾನು ನಮ್ಮ ಮಧುಸೂದನ್ ಗುರುಬಸಪ್ಪ